ನನ್ನ ಹೆಸರು ಕನ್ನಡಾಂಬೆ ಮಂಜು ಅಂತ. ಇವತ್ತಿನ ಒಂದು ಪ್ರೆಸ್ ಮೀಟ್ ಉದ್ದೇಶ ಏನಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ಆನೇಕಲ್ನಲ್ಲಿ 2/11/2025 101 ನವ ಜೋಡಿಗಳ ಒಂದು ವಿವಾಹ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ವ್ಯಾಪ್ತಿ ಯಾವುದೇ ಒಂದು ಜಾತಿ ಧರ್ಮ ಭೇದ ಇಲ್ಲದೆ ರಾಜ್ಯ ವ್ಯಾಪ್ತಿ ಯಾರೇ ಒಂದು ವಧುವರರು 18 ವರ್ಷ ಯಾರು ತುಂಬಿರುತ್ತೆ, 18 ವರ್ಷ ಹುಡುಗಿಗೆ 21 ವರ್ಷ ಹುಡುಗನಿಗೆ ಯಾರು ತುಂಬಿರುತ್ತೆ ಅವರು ಸೂಕ್ತ ದಾಖಲೆಗಳೊಂದಿಗೆ ನಮ್ಮ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ಒಂದು ನೋಂದಾಯಿಸಿಕೊಳ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿವಾಹ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನ ಕೊಟ್ಟು ಪ್ರತಿಯೊಬ್ಬರಿಗೂ ತಲುಪೋ ರೀತಿಯಲ್ಲಿ ಈ ಒಂದು ಪ್ರಚಾರ ಮಾಡ್ಬೇಕು ಅಂತ ನಾವು ನಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ನಿಮ್ಮ ಒಂದು ಮೂಲಕ ನಾನು ಈ ಒಂದು ಶುಭಾಶಯಗಳನ್ನ ಕೋರ್ತಾ. ಸಾಮೂಹಿಕ ವಿವಾಹ ಅಂದ್ರೆ ಎಷ್ಟನೇ ವರ್ಷ ಇದು? ಸರ್, ಇದು ಮೊದಲನೇ ವರ್ಷದ ಒಂದು ಸಾಮೂಹಿಕ ವಿವಾಹ. ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇದು ನಡೀತಾರಂತ ಒಂದು ಕಾರ್ಯಕ್ರಮ. ಇದುವರೆಗೂ ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊತ ಬಂದಿದ್ದಾರೆ. ಇದು ಮೊದಲನೇ ಹೆಜ್ಜೆ ಆಗಿ ಇವತ್ತು ಪ್ರತಿಯೊಂದು ಒಂದು ಹೆಜ್ಜೆ ಮೈಲಿಗಲ್ಲಾಗಿ ಉಳಿಯುವ ರೀತಿನಲ್ಲಿ ಈ ಒಂದು 101 ನವ ಜೋಡಿಗಳ ಒಂದು ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೈ ಭೀಮ್ ಸರ್, ನನ್ನ ಹೆಸರು ರೇಣುಕಾ ಅಂತ ಹೇಳಿ, ಮಹಿಳಾ ರಾಜ್ಯಾಧ್ಯಕ್ಷರು. ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದಿಂದ ನಾವು ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಅದ್ರ ಅಂಗವಾಗಿ 101 ಸಾಮೂಹಿಕ ವಿವಾಹವನ್ನು ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಗೆಸ್ಟ್ಗಳು ಇನ್ನೂ ನಾವು ಯಾವ್ದು ಇದ್ ಮಾಡಿಲ್ಲ ಸರ್. ಇವತ್ತು ಗೋಷ್ಠಿ ಕರೆದ್ಬಿಟ್ಟು ಮಾತಾಡಿ ನಾಳೆಯಿಂದ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಯಾರ್ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ. ಪತ್ರಿ ಬಸ್ಸಿಗೆ ಯಾರ್ಯಾರು ಆಗಮಿಸಿ ಸರ್, ಇವತ್ತು ಬಂದಿದ್ದು ಕನ್ನಡಾಂಬೆ ಮಂಜು ಅವ್ರು ಬಂದಿದ್ರು, ನಮ್ಮ ಗೋವಿಂದಣ್ಣ ಮುಖಂಡರು ಬಂದಿದ್ರು, ಮತ್ತೆ ನಮ್ಮ ಫ್ರೆಂಡ್ ವರಲಕ್ಷ್ಮಿ ಬಂದಿದ್ರು, ನಮ್ಮ ಫ್ರೆಂಡು ಭಾರತಿ ಅವ್ರು ಬಂದಿದ್ರು, ಮತ್ತೆ ನಮ್ಮ ಸುನೀತಾ ಬಾಯಿ ನನ್ನ ಫ್ರೆಂಡ್ಸ್ ಬಂದಿದ್ರು. ಸೊ ನಾವು ಪದಾಧಿಕಾರಿಗಳು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಇದನ್ನ ಒಂದು ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿಸಿ ವಿಜೃಂಭಣೆಯಿಂದ ಸರಳವಾಗಿ ಸಾಮೂಹಿಕ ಮದುವೆ ಮಾಡೋಣ ಅಂತ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವೆಲ್ಲ ಮಾತಾಡ್ಕೊಂಡೆ ಇಲ್ಲಿ ವರದಿಗೋಷ್ಠಿ ಕರೆದಿರೋದು. ಈಗ 101 ಜೋಡಿ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವ ತರ ಇದಾರೆ, ಏನೇನ್ ಕೊಡ್ತೀರಾ? ಸರ್, ನಾವು ಅದ್ರಲ್ಲಿ ಹೇಳಿದ್ವಿ, ತಾಳಿ 2.5 3 ಗ್ರಾಮ್ ತಾಳಿ ಕೊಡ್ತೀವಿ, ಕಾಲುಂಗುರ ಕೊಡ್ತೀವಿ, ಅವ್ರ ಬಟ್ಟೆ ವ್ಯವಸ್ಥೆ ಇದೆ, ಮತ್ತೆ ಎಲ್ಲ ಬರಂತ ಜನಗಳಿಗೆ ರೂಮಿನ ವ್ಯವಸ್ಥೆ ಇದೆ. ಬರಂತ ಜನಗಳಿಗೆ ಊಟ ಏನ್ ಮದ್ವೆಲಿ ಏನೇನ್ ಕೊಡ್ಬೇಕು ಅಂತಿದ್ರೆ ಊಟದ ವ್ಯವಸ್ಥೆ ಎಲ್ಲ ನಾವು ಹಮ್ಮಿಕೊಂಡಿದ್ವಿ. 101 ಜಾಸ್ತಿ ಬಂದು ನಾವು ಅದನ್ನ ತಗೊಳಕ್ಕೆ ಹೌದು ತಗೋತೀವಿ. ದಿನಾಂಕ ಯಾವತ್ತು, ಎಲ್ಲಿ ಸರ್? ದಿನಾಂಕ ಬಂದು 2ನೇ ತಾರೀಕು ನವೆಂಬರ್ 11 2025 ಒಂದು ಆಟದ ಮೈದಾನ ASP ಗ್ರೌಂಡ್ ಅಲ್ಲಿ ನಾವು ಹಮ್ಮಿಕೊಂಡಿದೀವಿ. ಹೇಳ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಗೌರವ ಅಧ್ಯಕ್ಷರು, ಕರ್ನಾಟಕ ಜೈಭೀಮ್ ಪಡೆದ ಅಧ್ಯಕ್ಷರು ಆಗಿರ್ತೇನೆ. ಏನು ಈ ದಿನ ನಾವು ಪ್ರೆಸ್ ಮೀಟ್ ಮಾಡಿರೋದು ಅಂತ ಹೇಳಿದ್ರೆ, ಮಾಧ್ಯಮ ಮುಖಾಂತರ ಏನು 101 ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದೇವೆ. ಅದು ಹೆಣ್ಣು ಮಕ್ಕಳ ಒಂದು ನನ್ನ ಸ್ನೇಹಿತೆ ಆಗಿರುವಂತ ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವಂತ ರೇಣುಕಾ ಅವರ ನೇತೃತ್ವದಲ್ಲಿ ಮಾಡ್ತಾ ಇದೀವಿ. ನಾವು ಹೆಣ್ಮಕ್ಳು ಸೇರಿ ಮಾಡ್ತಾ ಇದ್ದೀವಿ. ದಯವಿಟ್ಟು ರಾಜ್ಯದ ಮೂಲೆಯಲ್ಲಿ ಎಲ್ಲ ಯಾರ್ಯಾರು ಬಡ ಬಗ್ಗರು ಇದ್ದವರು ಅಂತವ್ರು ತಮ್ಮ ತಕ್ಕ ದಾಖಲೆಯೊಂದಿಗೆ ಬಂದು ನಮ್ಮನ್ನು ಭೇಟಿಯಾಗ್ಲಿಕ್ಕೆ ಈ ಮೂಲಕ ಕೇಳ್ಕೊಳ್ತೀವಿ. ನೀವು ಮಾಧ್ಯಮ ಮಿತ್ರರಿಗೂ ಇದುವರೆಗೂ ನೀವು ನಮ್ಗೆ ಸ್ಪಂದಿಸಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಈ ಒಂದು ಇದ್ರಲ್ಲಿ ಆನೇಕಲ್ಲಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯಿಂದ ಮಹಿಳಾ ಅಧ್ಯಕ್ಷರಾದ ಬೊಮ್ಮಚಂದ್ರರವರ ನೇತೃತ್ವದಲ್ಲಿ ಸುಮಾರು ನಮ್ಮ ಮಂಜಣ್ಣ ಆಗಿರ್ಬೋದು, ವರಲಕ್ಷ್ಮಿ ಆಗಿರ್ಬೋದು, ಮತ್ತೆ ಇನ್ನು ಅನೇಕ ಜನ ಸೇರ್ಕೊಂಡು ಒಂದು 101 ನವ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಸ್ಥಳ ಬಂದಿ ASP ಆಟದ ಮೈದಾನ ಆನೇಕಲ್ 2/11/2025 ಇದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತಾರೆ. ದಯಮಾಡಿ ಎಲ್ರು ಕೂಡ ನಿಮ್ಮ ಒಂದು ಏನ್ ಫೋಟೋ, ಆಧಾರ್ ಕಾರ್ಡ್ ದಾಖಲಾತಿಗಳನ್ನ ತಗೊಂಡು ನೋಂದಾಯಿಸ್ಕೊಂಡು ಶುಭ ಕೋರ್ಬೇಕು ಅಂತ ಹೇಳಿ ನಾನು ಈ ಸಮಯದಲ್ಲಿ ಇದ್ ಮಾಡ್ತೀನಿ.